ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ರಾಜ್ಯದ ಮಾತ್ರವಲ್ಲ ದೇಶದ ಗಮನ ಸೆಳೆದಿದೆ. ಇದಕ್ಕೆ ಕಾರಣ ರಾಜ ಮನೆತನದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಬಿಜೆಪಿಯ ಅಭ್ಯರ್ಥಿ ಆಗಿರುವಂಥದ್ದು. ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ನಮ್ಮ ಜೊತೆಗಿದ್ದಾರೆ. ಮೊದಲನೇದಾಗಿ ತಮಗೆ ಅಭಿನಂದನೆಗಳು. ರಾಜಕಾರಣಕ್ಕೆ ಬಂದಿದ್ದೀರಾ, ನೇರವಾಗಿ MP ಅಭ್ಯರ್ಥಿಯಾಗಿದ್ದೀರಾ. ತಾಯಿ ಚಾಮುಂಡೇಶ್ವರಿ ತಮಗೆ ಒಳಿತು ಮಾಡಲಿ ಅಂತ ವಂದನೆಗಳು. ಆದರೆ ನಿಮ್ಮ ಅಭಿನಂದನೆಗಳನ್ನು ಫಲಿತಾಂಶ ನಮ್ಮ ಪರವಾಗಿ ಬಂದರೆ ಸ್ವೀಕರಿಸಿ. ಯಾಕಂದರೆ ರಾಜಕಾರಣದ ಮೊದಲ ಅನುಭವ ಹೇಗಿತ್ತು? ಯಾಕಂದರೆ ಮೊದಲನೇ ದಿನವೇ ತಾವು ರಾಜ್ಯದ ನಾಯಕರನ್ನ ಭೇಟಿ ಮಾಡಿದ್ರಿ, ಯಡಿಯೂರಪ್ಪನ ಭೇಟಿ ಮಾಡಿದ್ರಿ, ಮೈಸೂರಿನ BJP ಕಚೇರಿಗೆ ಹೋಗಿದ್ರಿ. ಹೇಗಿತ್ತು ಮೊದಲ ದಿನದ ರಾಜಕಾರಣದ ಅನುಭವ? ಯಾವುದೇ ರೀತಿಯ ಒಂದು ಡೌಟ್ ಇಲ್ಲ. ಇದಕ್ಕೆ ಸೇರ್ಪಡೆಯಾಗಿದ ನಂತರ ಎಲ್ಲರೂ ನಮ್ಮ ಬೆಂಬಲ ಕೊಡ್ತಾ ಇದ್ದಾರೆ, ವಿಶ್ವಾಸ ಕೊಡ್ತಾ ಇದ್ದಾರೆ. ಸೊ ಯಾವುದೇ ರೀತಿಯ ಏನೂ ಅನುಮಾನ ಇಲ್ಲ. ಇದು ಒಂದು ಒಳ್ಳೆ ಮಾರ್ಗ ಮತ್ತು ಒಂದು ಒಳ್ಳೆ ವೃತ್ತಿ ಜೀವನ, ಜನರ ಸೇವೆಗಾಗಿ ಇದು ಒಂದು ಒಳ್ಳೆ ವೃತ್ತ ಅಂತ ಹೇಳ್ಬೋದು. ಕಳೆದ 9 ವರ್ಷಗಳಿಂದ ಸಾಮಾಜಿಕ ಒಂದು ಸೇವೆಯಲ್ಲಿ ಸಾರ್ವಜನಿಕರ ಜೊತೆ ಇದ್ರಿ, ರಾಜಕಾರಣವನ್ನು ಸಹ ಸಾಕಷ್ಟು ನೋಡಿದ್ರಿ. ಹೊರಗಡೆಯಿಂದ ನೋಡೋದಕ್ಕೂ ತಾವೇ ಒಳಗಡೆ ಬಂದು ನೋಡೋವಂಥದ್ದು ಏನು ವ್ಯತ್ಯಾಸ ಇದೆ ಅಂತ? ಇನ್ನು ನಿಜವಾಗ್ಲೂ ಹೇಳಕ್ಕೆ ಹೋದರೆ ಏನು ವ್ಯತ್ಯಾಸ ಇಲ್ಲ. ನಿಮ್ಮೆಲ್ಲರಿಗೂ ಗೊತ್ತಿದೆ, ನಿಮ್ಮ ಮಾಧ್ಯಮದ ಮಿತ್ರರು ಇದ್ರ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಭಾಳ ದೊಡ್ಡ ಅನುಭವ ಇರುತ್ತೆ ಮತ್ತು ಒಳಗೆ ಏನು ನಡೆಯುತ್ತೆ ಅಂತಲೂ ಗೊತ್ತಿದೆ. ಒಳಗೆ ಏನು ನಡೆಯುತ್ತೋ ಆಚೆನೂ ಅದು ಕಾಣುತ್ತೆ. ಇದೆಲ್ಲನೂ ಜೀವನದಲ್ಲಿ ಇಂಥ ದ್ವೇಷ ಇರ್ಬೋದು ಅಥವಾ ಇಂಥ ಒಂದು ಟೀಕೆ ಕೊಡೋವಂಥದ್ದು ಎಲ್ಲ ಇದೆ. ಅದೆಲ್ಲನೂ ಇದ್ದೇ ಇರುತ್ತೆ ಜೀವನದಲ್ಲಿ, ವೈಯಕ್ತಿಕ ಜೀವನದಲ್ಲೂ ಇರುತ್ತೆ. ರಾಜಕಾರಣಿಯಲ್ಲಿ ಒಂದು ಬಂದುವಾಗ ಅದು ಇನ್ನೂ ಹೆಚ್ಚಾಗಿ ಅದರ ಒಂದು ಪ್ರಭಾವ ಇರ್ಬೋದು ಅದರದ್ದು. ಆದರೆ ನಾವು ಅದೆಲ್ಲನೂ ನುಂಗ್ಬಿಟ್ಟು ಮುಂದುವರಿಬೇಕಾಗಿದೆ. ಯದುವೀರವರು ರಾಜಕಾರಣಕ್ಕೆ ಬಂದಿದ್ದು ಸಾಕಷ್ಟು ಜನಕ್ಕೆ ಅಚ್ಚರಿಯಾಗಿದೆ. ಕೆಲವರಿಗೆ ಅಂದರೆ ಅವ್ರು ರಾಜಕಾರಣಕ್ಕೆ ಬರಬಾರ್ದಾಗಿತ್ತು ಅನ್ನೋ ಒಂದು ಮಾತುಗಳು ಸಹ ಚರ್ಚೆ ಆಗ್ತಾ ಇದೆ. ದಿಢೀರಂತ ಬಂದಂಥ ನಿರ್ಧಾರನ ಅಥವಾ ಹೇಗೆ ರಾಜಕಾರಣ? ಜನರಲ್ಲಿ ಅದು ಒಂದು ಭಾವನೆ ಇತ್ತು ಅಂತ ಅಫ್ಕೋರ್ಸ್ ಸಾಮಾಜಿಕ ಜಾಲತಾಣದಲ್ಲಿ ಅದು ನೋಡಿದ್ದೀವಿ. ಆದರೆ ನಮ್ಮ ಪೂರ್ವಜರು ಎಲ್ಲ ಈ ನಮ್ಮ ಮೈಸೂರು ಸಂಸ್ಥಾನದ ಇದು ಒಂದು ಭಾರತಕ್ಕೆ ಒದಗಿಸಿದ ಸಮಯದಲ್ಲಿ ಅದು ಕಾರಣ ಇರೋದಂದರೆ ಎಲ್ಲರಿಗೂ ತಮ್ಮದೇ ವೃತ್ತ ಜೀವನವನ್ನು ಸೃಷ್ಟಿಸಲು ಒಂದು ಅವಕಾಶ ಇರುತ್ತೆ ಅಂತ. ಸೊ ನಮಗೂ ಅಂತೂ ನಮ್ಮದೇ ಆದ ವೃತ್ತವನ್ನು ಸೃಷ್ಟಿಸಲು ಅವಕಾಶ ಕೊಡುವಂಥದ್ದಲ್ಲಿ ಏನೂ ತಪ್ಪಿಲ್ಲ. ಅದರ ಜೊತೆಗೆ ನನಗೆ ಗೊತ್ತಿದೆ, ದೊಡ್ಡ ಮಟ್ಟದಲ್ಲಿ ನೀತಿ ನಿಯಮ ಮೂಲಕ ಒಂದು ಬದಲಾವಣೆ ತರಬೇಕಂದ್ರೆ ಅದು ಬರೀ ರಾಜಕೀಯ ಮೂಲಕ ಮಾಡ್ಬೋದು. ಸೊ ಅದಕ್ಕಾಗಿ ನಾನು ಈ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿರೋದು.